let's learn something you have always been trying to learn. Let's learn 3 scare related vocabularies in English. ಅವನ್ನ ಹೆಂಗೆ ನಾವು ಕನ್ನಡದಲ್ಲಿ ಮಾತಾಡ್ತೇವೆ ಈಸಿಯಾಗಿ, ಹಾಗೆ ಇಂಗ್ಲೀಷಲ್ಲಿ ಹೆಂಗೆ ಮಾತಾಡೋದು ಅಂತ ಕಲಿಯೋಣ. ಸೊ ನಿಮಗೇನಂದರೆ ಹೆದರಿಸು ಅನ್ನೋಕ್ಕೇನಂತೀರಪ್ಪ? ವೆರಿ ಗುಡ್ ಗೆಸ್. ಸ್ಕೇರ್. ಇದಕ್ಕೆ ನಾವು ಹಿಂದಿಯಲ್ಲಿ ಏನಂತೇವೆ? ಡರಾನ ಅಂತೇವೆ. ಓಕೆ, ಇನ್ನೊಂದೇನು? ಗೆಟ್ ಸ್ಕೇರ್ಡ್. ಗೆಟ್ ಸ್ಕೇರ್ಡ್ ಅಂದರೆ ಹೆದರು ಅನ್ನಂಗೆ. ಇದು ಹೆದರಿಸು, ಇದು ಹೆದರು. ನೋಡು, ಹೆದರು ಅನ್ನೋಕ್ಕೆ ಹೆಂಗೆ ಎಕ್ಸಾಂಪಲ್ ಮಾಡ್ತೀರಾ? ಅವನು ನನಗೆ ಹೆದರಿಸ್ದ ಮೀನ್ಸ್ ಹೀ ಸ್ಕೇರ್ಡ್ ಮೀ. ಅಥವಾ ನಾನು ಅವ್ನಿಗೆ ಹೆದರಿಸ್ದೆ, ಐ ಸ್ಕೇರ್ಡ್ ಹಿಮ್. ಐ ಸಡನ್ಲಿ ವೆಂಟ್ ಆ್ಯಂಡ್ ಸ್ಟುಡ್ ಇನ್ ಫ್ರಂಟ್ ಆಫ್ ಹಿಮ್, ಹೀ ಸ್ಕೇರ್ಡ್ ಆಫ್ ಮೀನು ಅಂತೀರ ನೋಡಿ. ಹೀ ಸ್ಕೇರ್ಡ್ ಮೀ ಅಂದರೆ ಅವ್ನು ನನಗೆ ಹೆದರಿಸ್ದ, ನಾನು ಅವ್ನಿಗೆ ಹೆದರಿಸ್ದೆ ಅಂದರೆ ಐ ಸ್ಕೇರ್ಡ್ ಹಿಮ್. ಅಥವಾ ಆ ನಾಯಿ ನಂಗೆ ಹೆದರಿಸ್ತು ಮೀನ್ಸ್ ಡಾಗ್ ಸ್ಕೇರ್ಡ್ ಮೀ. ಗೆಟ್ ಸ್ಕೇರ್ಡ್. ಗೆಟ್ ಸ್ಕೇರ್ಡ್ ಅಂದರೆ ಏನಾಗುತ್ತೆ? ನಾನು ಹೆದರೋದು ಅಂದಂಗೆ. ಐ ಗೆಟ್ ಸ್ಕೇರ್ಡ್ ಅಂದರೆ ನಾನು ಹೆದರ್ತೀನಿ ನಾಯಿಗೆ ಅಥವಾ ಹಾವಿಗೆ ಅಥವಾ ಹುಲಿಗೆ, ಮೀನ್ಸ್ ಐ ಗೆಟ್ ಸ್ಕೇರ್ಡ್ ಅನ್ಬೇಕು. ಐ ಡೋಂಟ್ ಗೆಟ್ ಸ್ಕೇರ್ಡ್, ನಾನು ಹೆದರಲ್ಲ, ನನಗೆ ಭಯ ಬರಲ್ಲ ಅನ್ನಂಗೆ. ಏನು, ಯು ಫೀಲ್ ದ್ಯಾಟ್ ಫ್ರೈಟನ್ಡ್, ಅದಕ್ಕೆ ನಾವು ಏನಂತೀವಿ? ಸ್ಕೇರ್ ಅಂತೀವಿ. ಸೊ ಇನ್ನೊಂದು ವರ್ಡ್ ಬರುತ್ತೆ ನಿಮಗೆ, ಏನಂತೀರ? ಸ್ಕೇರಿ. ಸ್ಕೇರಿ ಅಂದ್ರೇನು? ಹೆದರಿಸುವಂತಹ, ಡರಾವನ. ಈ ಮೂವಿ ಹೆದರಿಸುವಂತಹದ್ದಿದೆ ಅಂತೀರ ನೋಡಿ, ಹೆದರಿಕೆ ಬರುವಂತಹದ್ದು ಅಂದರೆ ಸ್ಕೇರಿ. ದಿಸ್ ಮೂವಿ ಈಸ್ ವೆರಿ ಸ್ಕೇರಿ. ದಿಸ್ ಮ್ಯಾನ್ ಈಸ್ ವೆರಿ ಸ್ಕೇರಿ ಟು ಲುಕ್ ಆ್ಯಟ್. ಅವನು ನೋಡೋದಕ್ಕೆ ತುಂಬ ಏನೋ ಭಯಾನಕರವಾಗಿದ್ದಾನೆ, ಭಯ ಬರೋಂಗಿದ್ದಾನೆ, ಹೆದರಿಕೆ ಬರೋಂಗಿದ್ದಾನೆ ಅನ್ನೋದಕ್ಕೆ ಏನಂತೀರ? ಹೀ ಈಸ್ ವೆರಿ ಸ್ಕೇರಿ ಮ್ಯಾನ್. ಓಕೆ, ಸೊ ಗೆಟ್ ಅಂತ ಯೂಸ್ ಮಾಡಿದಾಗ ಇದು ವರ್ಬ್ ಅಂತ ಕನ್ಸಿಡರ್ ಮಾಡಬೇಕು ನೀವು ಇಲ್ಲಿ. ಐ ಗೆಟ್ ಸ್ಕೇರ್ಡ್, ಐ ಡೋಂಟ್ ಗೆಟ್ ಸ್ಕೇರ್ಡ್, ಐ ಗಾಟ್ ಸ್ಕೇರ್ಡ್, ಮೈ ಬಾಸ್ ಕೇಮ್ ಇಮ್ಮಿಡಿಯೇಟ್ಲಿ, ಐ ಗಾಟ್ ಸ್ಕೇರ್ಡ್, ನನಗೆ ಹೆದರಿಕೆ ಬಂತು ಅಂದಂಗೆ. ಅಂದರೆ ನಾನು ಹೆದರ್ದೆ ಅಂದಂಗಿದ್ದೆ. ಓಕೆ, ಇಟ್ ಮೀನ್ಸ್ ಯು ಆರ್ ದ ಡೂವರ್, ಯು ಆರ್ ದ ಸ್ಪೀಕರ್, ಯು ಆರ್ ಫೀಲಿಂಗ್ ಇಟ್. ಸೊ ಯು ಆರ್ ಫೀಲಿಂಗ್ ಇಟ್, ದಟ್ಸ್ ವೈ ಯು ಫೆಲ್ಟ್ ಇಟ್. ಸೊ ಇದು ವರ್ಬ್ ಆಗುತ್ತೆ. ಓಕೆ, ಇದು ವರ್ಬ್ ಆಗುತ್ತೆ, ಬಟ್ ನಿಮಗೆ ಆ ಫೀಲ್ ಆಗುತ್ತೆ. ನೀವು ಅಥವಾ ಹೆದರಿಸ್ತೀರ ಇನ್ನೊಬ್ಬರಿಗೆ, ಅಥವಾ ಇನ್ನೊಬ್ರು ನಿಮಗೆ ಹೆದರಿಸ್ತಾರೆ. ಸೊ ಆವಾಗ ನಾವು ಸ್ಕೇರ್ ಅಂತ ಯೂಸ್ ಮಾಡ್ತೀವಿ. ಹೆಂಗಂತೀರ ನೋಡಿ, ಸ್ಕೇರ್ ಅಂದ್ರೇನು? ಹೆದರಿಸು. ಓಕೆ, ಗೆಟ್ ಸ್ಕೇರ್ಡ್ ಅಂದ್ರೇನು? ಹೆದರು. ಓಕೆ, ಸ್ಕೇರಿ ಅಂದ್ರೇನು? ಹೆದರಿಸುವಂತಹ, ಹೆದರಿಸುವಂತಹ. ಓಕೆ, so this is how we use this scare related verb, and you can also use this. Thank you so much for watching.